ಹಾಯ್ ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಮಸ್ತೆ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಿಮಗೆಲ್ಲ ತುಂಬ ಯೂಸ್ಫುಲ್ ಆಗಿರುವಂಥ ಒಂದು ಪ್ರಾಡಕ್ಟ್ನ ರಿವ್ಯೂ ಕೊಡ್ತಾ ಇದ್ದೀನಿ. ಚಿಕ್ಕ ಮಕ್ಕಳಿಗೆ, ಹುಟ್ಟಿದ ಕೂಸುಗಳಿಗೆ ಫಿಂಗರ್ ರಿಂಗ್ ಹಾಕ್ತೀವಲ್ಲ, ಉಂಗುರ, ಅದು ಲೂಸ್ ಆಗುತ್ತೆ, ಲೂಸ್ ಇರುತ್ತಲ್ವ, ಯಾವಾಗಾದ್ರೂ ಹಾಕಿದಾಗ ಬಿದ್ದೋಗ್ಬಿಡುತ್ತೆ ಇಲ್ಲ ಕಳೆದೋಗ್ಬಿಡುತ್ತೆ ಅನ್ನೋ ಒಂದು ಭಯ ಇರುತ್ತೆ. ಅದರಿಂದ ನಾವು ಜಾಸ್ತಿ ಉಂಗುರ ಹಾಕೋಕ್ಕೆ ಹೋಗಲ್ಲ ಚಿಕ್ಕ ಮಕ್ಕಳುಗಳಿಗೆ. ಬಟ್ ಈ ಒಂದು ಪ್ರಾಡಕ್ಟಿಂದ ನಾವು ಉಂಗುರನ ಹಾಕ್ಬೋದು. ಯಾವುದೇ ಥರ ಭಯ ಇಲ್ಲದೆ ನೀವು ಚಿಕ್ಕ ಮಕ್ಕಳಿಗೆ, ಸಣ್ಣ ಸಣ್ಣ ಹುಟ್ಟಿದ ಕೂಸುಗಳಿಗೆ ಉಂಗುರನ ಹಾಕ್ಬೋದು. ಬೆರಳುಗಳಿಗೆ ಕಳೆದು ಹೋಗಲ್ಲ. ಸೊ ಬನ್ನಿ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ. ನಾನು ಈ ಒಂದು ಪ್ರಾಡಕ್ಟ್ನ ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿದ್ದೆ, ನಮ್ಮ ಪಾಪುಗಳಿಗೆ ಹಾಕಲಿಕ್ಕೆ ಅಂತ ಹೇಳಿಬಿಟ್ಟು. ಸೊ ಈ ಒಂದು ಪ್ರಾಡಕ್ಟ್ನ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಸೊ ಈ ಥರ ಸ್ಪ್ರಿಂಗ್ ಬಂದಿರುತ್ತೆ. ಇದು ಬಂದ್ಬಿಟ್ಟು ರಬ್ಬರ್. 4 ಸೈಜ್ ಕೊಟ್ಟಿರ್ತಾರೆ, ಒಂದು ಚಿಕ್ಕದು, ಒಂದು ದೊಡ್ಡದು, ಆ ಥರ. ದೊಡ್ಡವ್ರಿಗೂ ಸಹ ಇದನ್ನು ಯೂಸ್ ಮಾಡ್ಬೋದು. ದೊಡ್ಡವ್ರದ್ದು ಉಂಗುರ ಏನಾದರೂ ಲೂಸ್ ಇದ್ದರೆ ಈ ಒಂದು ಸ್ಪ್ರಿಂಗ್ನ ಸುತ್ತಬಿಟ್ಟು ನೀವು ಹಾಕ್ಕೋಬೋದು. ದೊಡ್ಡವ್ರದ್ದು ಉಂಗುರ ಲೂಸ್ ಇದ್ದರೆ ಯೂಸ್ ಮಾಡ್ಬೋದು. ಇದನ್ನು ನಾನಿಲ್ಲಿ ಚಿಕ್ಕ ಮಕ್ಕಳಿಗೆ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ನೀವಿಲ್ಲಿ ನೋಡ್ಬೋದು, ನಮ್ಮ ಪಾಪುದು ಉಂಗುರ ಸ್ವಲ್ಪ ಲೂಸ್ ಇದೆ. ನೀವಿಲ್ಲಿ ನೋಡ್ಬೋದು, ನಾನು ನಿಮಗೆ ತೆಗೆದುಬಿಟ್ಟು ತೋರಿಸ್ದೆ. ಈಗ ನಾನು ಇದಕ್ಕೆ ಈ ಸ್ಪ್ರಿಂಗ್ನ ಸುತ್ತಬಿಟ್ಟು ಹಾಕ್ತೀನಿ. ನೀವಿಲ್ಲಿ ನೋಡ್ಬೋದು, ಈ ಥರ ಈ ಸ್ಪ್ರಿಂಗ್ನ ಸುತ್ತಬೇಕು ನೋಡಿ. ಈ ಥರ ತುಂಬಾ ಯೂಸ್ಫುಲ್ ಇದು, ಹಾಗೆ ತುಂಬಾ ಸೇಫು. ಪಾಪುಗಳ ಕೈಗೆ ಏನಾದರೂ ಟೈಟ್ ಆಗುತ್ತೆ ಮತ್ತು ಏನಾದರೂ ಇನ್ಫೆಕ್ಷನ್ ಆಗುತ್ತೆ ಅನ್ನೋದೇನು ಭಯ ಪಟ್ಕೋಬೇಡಿ. ಡೈಲಿ ಹಾಕೋಕ್ಕೆ ಹೋಗ್ಬಿಡಿ. ಏನಾದರೂ ಫಂಕ್ಷನ್ಸ್ ಇದ್ದಾಗ ಮಾತ್ರ ಹಾಕಿ ತೆಗೆದಿಟ್ಬಿಡೋದು ಅಷ್ಟೇ. ಡೈಲಿ ಹಾಕೋಕ್ಕೆ ಬರಲ್ಲ ಈ ಥರ ಸ್ಪ್ರಿಂಗ್ ಇದ್ದರೆ ಚಿಕ್ಕ ಪಾಪುಗಳಿಗೆ, ಕೂಸುಗಳಿಗೆ. ಸೊ ಫಂಕ್ಷನ್ಸಲ್ಲಿ ಮಾತ್ರ ಹಾಕ್ಬಿಟ್ಟು ತೆಗೆದಿಟ್ಕೋಬೋದು. ಬಟ್ ಆದರೂ ನನಗೆ ಅನ್ಸಿದ ಮಟ್ಟಿಗೆ ಪರ್ಸ್ನಲಾಗಿ ತುಂಬ ಯೂಸ್ಫುಲ್ ಅಂತ ಅನ್ನಿಸ್ತು. ನಾನು ಫಂಕ್ಷನ್ಗೆ ಇದೇ ಥರ ಮಾಡಿಬಿಟ್ಟು ಹಾಕಿದ್ದೆ, ಕಳೆದೋಗಿಲ್ಲ, ಸೇಫಾಗಿತ್ತು. ಆ್ಯಂಡ್ ಪಾಪುಗಳು ಬೆರಳು ಸಹ ಸೇಫಾಗಿದ್ವು, ಏನೂ ಆಗಿಲ್ಲ. ಏನು ಗಾಯ, ಟೈಟ್ ಆಗಿರೋದು ಅಥವಾ ಕೆಂಪಗಾಗಿರೋದು ಬೆರಳುಗಳ ಆ ಥರ ಏನೂ ಆಗಿಲ್ಲ. ಅದಕ್ಕೋಸ್ಕರ ನಾನು ನಿಮಗೆಲ್ಲ ಶೇರ್ ಮಾಡ್ತಾಯಿದ್ದೀನಿ. ಸೊ ನೋಡಿದ್ರಲ್ಲ, ಈ ಥರ ಉಂಗುರಕ್ಕೆ ಸುತ್ತಬಿಟ್ಟು ನಿಮ್ಗೆ ಎಷ್ಟು ಬೇಕಷ್ಟು ಸುತ್ತಬಿಟ್ಟು ಕಟ್ ಮಾಡ್ಕೊಳ್ಳೋದು ಅಷ್ಟೇ. ಈಗ ನಾನು ಇದನ್ನು ಪಾಪುಗೆ ಹಾಕ್ತಾಯಿದ್ದೀನಿ. ನೀವಿಲ್ಲಿ ನೋಡ್ಬೋದು ನೋಡಿ, ಈ ಥರ ಹಾಕೋದು ಅಷ್ಟೇ. ಇದೀಗ ಟೈಟ್ ಆಗಿದೆ, ಈಗ ಇನ್ನು ಬೀಳಲ್ಲ ಅದು. ನಾನು ಹಾಕ್ಬಿಟ್ಟು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾರಿಗಾದರೂ ಈ ಒಂದು ಪ್ರಾಡಕ್ಟ್ ಬೈ ಮಾಡೋ ಹಾಗಿದ್ರೆ ನಾನು ಈ ಪ್ರಾಡಕ್ಟ್ನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಒಂದ್ಸರಿ ಚೆಕ್ಔಟ್ ಮಾಡಿ, ತುಂಬಾ ಯೂಸ್ಫುಲ್ ಆಗುತ್ತೆ ಪಾಪುಗಳಿಗೆ. ಸೊ ನೀವಿಲ್ಲಿ ನೋಡ್ಬೋದು, ಈ ಥರ ತುಂಬ ಸೇಫಾಗಿದೆ, ತುಂಬಾ ಚೆನ್ನಾಗಿದೆ ಈ ಪ್ರಾಡಕ್ಟ್. ದೊಡ್ಡವ್ರನ್ನೂ ಸಹ ಯೂಸ್ ಮಾಡ್ಬೋದು. ಸೊ ನೋಡಿದ್ರಲ್ಲ, ನಾನು ಇದೇ ಥರ 4 ಉಂಗುರಗಳಿಗೆ ಹಾಕಿದ್ದೀನಿ. ನನಗೆ ಟ್ವೀನ್ ಬೇಬೀಸ್, ಸೊ ಇಬ್ರಿಗೆ 2 ಉಂಗುರ ಇತ್ತು. ಸೊ ಇಬ್ರಿಗೂ ಸಹ 2 ಉಂಗುರ ಲೂಸ್ ಆಗ್ತಾಯಿತ್ತು. ನಾನು ಈ ಒಂದು ಪ್ರಾಡಕ್ಟಿಂದ ಇಬ್ಬರು ಉಂಗುರಕ್ಕೂ ಈ ಥರ ಸ್ಪ್ರಿಂಗ್ನ ಸುತ್ತಬಿಟ್ಟು ಹಾಕಿದ್ದೀನಿ. ನೀವಿಲ್ಲಿ ನೋಡ್ಬೋದು, ಟೈಟ್ ಆಗಿದೆ, ಹಾಗೆ ಸೇಫಾಗಿದೆ. ಅಷ್ಟೊಂದು ಟೈಟ್ ಅನ್ನಿಸ್ತಾ ಇಲ್ಲ, ಸ್ವಲ್ಪ ಲೂಸ್ ಇದೆ, ಬಟ್ ಬೀಳಲ್ಲ. ತುಂಬ ಚೆನ್ನಾಗಿತ್ತು. ನೀವು ನೋಡ್ಬೋದು, ಈ ಥರ ಇದೆ, ಟೈಟ್ ಆಗಿದೆ, ಕಳೆದೋಗಲ್ಲ, ಸೇಫಾಗಿಯೂ ಇರುತ್ತೆ. ನಿಮ್ಗೆ ಯಾರಿಗಾದರೂ ಈ ಪ್ರಾಡಕ್ಟ್ ಬೇಕಿದ್ರೆ, ಇಂಟ್ರೆಸ್ಟ್ ಇದ್ದರೆ ಚೆಕ್ಔಟ್ ಮಾಡಿ. ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ನೀವಿಲ್ಲಿ ನೋಡ್ಬೋದು, ಟೈಟ್ ಆಗಿದೆ. ಈ ಥರ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಂಕ್ಷನ್ಗೆ ಅಲ್ಲಿಗಾದರೂ ಹೋದರೆ ಹಾಕ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ನೋಡಿದ್ರಲ್ಲ, ಇವತ್ತಿನ ಯೂಸ್ಫುಲ್ ಆಗಿರೋವಂಥ ಪ್ರಾಡಕ್ಟ್. ಐ ಹೋಪ್ ನಿಮಗೆ ಈ ಒಂದು ಪ್ರಾಡಕ್ಟ್ ಬಗ್ಗೆ ಕೊಟ್ಟಿರೋಂಥ ಇನ್ಫಾರ್ಮೇಷನ್ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.